ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಮತ್ತು ನನ್ನ ಎಸ್ ವಿ ಸೇವಾಟೆಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಯಾವುದೇ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡಿ ನಾವು ಯಾವುದೇ ಒಂದು ಡೀಟೇಲ್ಸ್ನ ಕಾಪಿ ಮಾಡಿ ವರ್ಡಲ್ಲಿ ಪೇಸ್ಟ್ ಮಾಡಬೇಕು ಅಂದರೆ ನಾವು ಪ್ರತಿ ಸಲ ಓಪನ್ ಮಾಡಬೇಕು, ಪ್ರತಿ ಸಲ ಕಾಪಿ ಮಾಡಬೇಕು, ಪ್ರತಿ ಸಲ ವರ್ಡಿಗೆ ಬಂದು ಪೇಸ್ಟ್ ಮಾಡಬೇಕು. ಆ ಒಂದು ಕಷ್ಟದ ಇದನ್ನು ನಾವು ಸುಲಭ ರೀತಿಯಲ್ಲಿ ಒಂದು ವರ್ಡ್ MS ವರ್ಡ್ ಶಾರ್ಟ್ಕಟ್ ಕೀ ಮುಖಾಂತರ ನಾವು ಹೇಗೆ ಈಸಿ ಮೆಥಡಲ್ಲಿ ಒಂದೇ ಸಲ ಎಷ್ಟು ಬೇಕಷ್ಟನ್ನು ಕಾಪಿ ಮಾಡ್ಕೊತ ಪ್ರತಿಯೊಂದೂ ಒಂದೇ ಸತಿ ಕಾಪಿ ಮಾಡ್ಕೊಂಡು ಒಂದೇ ಸಲ ನಾವು ಪದೇ ಒಂದು ಬ್ರೌಸರ್ಗೆ ಹೋಗಿ ಮತ್ತೆ ವರ್ಡಿಗೆ ಬಂದು ಪೇಸ್ಟ್ ಮಾಡ್ದಂಗೆ ಯಾವ ರೀತಿ ಒಂದೇ ಟ್ರಿಕ್ಸಲ್ಲಿ ನಾವು ಶಾರ್ಟ್ಕಟ್ ಕೀ ಮುಖಾಂತರ ಹೇಗೆ ಕಾಪಿ ಪೇಸ್ಟನ್ನು ವರ್ಡಲ್ಲಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟ್ರಿಕ್ಸ್ ಬಗ್ಗೆ ನೀವೇನಾದರೂ ತಿಳ್ಕೋಬೇಕು ಅಂದರೆ ನಮ್ಮ SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ಟ್ರಿಕ್ಸ್ ಬಗ್ಗೆ ನಾನು ಒಂದಿಷ್ಟು ನನಗೆ ಗೊತ್ತಿರೋ ಮಾಹಿತಿ ಒಂದು ಟ್ರಿಕ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಯಾವುದೇ ಒಂದು ಟ್ರಿಕ್ಸ್ ಗೊತ್ತಾದರೂ ಕೂಡ ನಾನು ಒಂದು ವಿಡಿಯೋ ಮಾಡಿ ಎಲ್ರಿಗೂ ಕೂಡ ಯೂಸ್ ಆಗಲಿ ಅಂತ ಕೆಲವೊಂದು ಟ್ರಿಕ್ಸ್ಗಳನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಂಗಾಗಿ ಈಗ ನಾನು ಟ್ರಿಕ್ಸ್ ಬಗ್ಗೆ ನಾನು ಹೇಳೋದಾದರೆ ನಾವು ಒಂದು ಗೂಗಲಿಗೆ ಬರೋಣ. ಫಸ್ಟು ಗೂಗಲಿಗೆ ಬಂದು ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ಆಗಲಿ, ಯಾವುದೇ ನಮಗೆ ಸಂದರ್ಭದಲ್ಲಿ ಕಾಪಿ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಾವು ವರ್ಡಲ್ಲಿ ಪೇಸ್ಟ್ ಮಾಡಿ ಒಂದು ಪ್ರಿಂಟ್ ಕೊಡಬೇಕಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ಟ್ರಿಕ್ಸನ್ನು ಮಾಡಬೇಕು. ನಾನೀಗ ಕರ್ನಾಟಕ ನ್ಯಾಷನಲ್ ಪಾರ್ಕ್ ಡೀಟೇಲ್ಸ್ ಬಗ್ಗೆ ಕನ್ನಡದಲ್ಲಿ ಅಂತ ಟೈಪ್ ಮಾಡಿದ್ದೀನಿ. ನ್ಯಾಷನಲ್ ಪಾರ್ಕ್ ಉದ್ಯಾನವನಗಳ ಬಗ್ಗೆ ನನಗೆ ಒಂದು ಮಾಹಿತಿ ಬೇಕು, ಒಂದು ಡೀಟೇಲ್ಸ್ ಬೇಕು ಅಂತೇಳಿ ನಾನೀಗ ಯಾರೋ ಬಂದು ನಮ್ಗೆ ಕೇಳಿದಾಗ ನಾವು ಯಾವ ರೀತಿ ಈ ರೀತಿಯಾಗಿ ನಮಗೆ ಓಪನ್ ಆಯಿತು. ನಾವು ಪ್ರತಿ ಸಲ ಮುಂಚೆ ಏನಪ್ಪ ಮೇಡಮ್ ಕಾಪಿ ಪೇಸ್ಟ್ ಬಗ್ಗೆ ನಮಗೆಲ್ಲದು ಗೊತ್ತು, ಅಲ್ಲಿ ಕಾಪಿ ಮಾಡೋದು, ಇಲ್ಲಿ ಪೇಸ್ಟ್ ಮಾಡೋದು, ಕಾಪಿ ಮಾಡೋದು, ಪೇಸ್ಟ್ ಮಾಡೋದು ಅಂತ ಎಲ್ರಿಗೂ ಗೊತ್ತು. ಇಲ್ಲ, ಆ ರೀತಿ ಮಾಡೋದು ನಾನು ಹೇಳೋವಂಥ ಟ್ರಿಕ್ಸಿಂದ ನಿಮಗೆ ಇದು ಚೆನ್ನಾಗಿದೆ ಅನಿಸುತ್ತೆ. ಆ ವಿಡಿಯೋನ ಫುಲ್ ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಈಗ ನಾನು ಇದೊಂದು ಕಾಪಿ ಮಾಡಿದೆ, ಇಷ್ಟ ಅದಕ್ಕೆ ಮಾಡ್ಕೊಂಡೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಇಮೇಜ್ ಇದೆ, ನಮಗೆ ಕೆಳಗಡೆ ಬಂದರೆ ಇದೆಲ್ಲ ಇಮೇಜು ಇದೆಲ್ಲ ಸೇರಿ ನಮಗೆ ಪೇಸ್ಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಕಾಪಿ ಮಾಡಬೇಕು ಅಂದರೆ ನಾವು ಮತ್ತೆ ಇದು ಕಾಪಿ ಮಾಡ್ಕೋಬೇಕು, ಮತ್ತೆ ವರ್ಡಿಗೆ ಹೋಗ್ಬೇಕು, ಮತ್ತೆ ಕಾಪಿ ಮಾಡಬೇಕು, ವರ್ಡಿಗೆ ಬರಬೇಕು, ಪೇಸ್ಟ್ ಮಾಡಬೇಕು. ಈಗ ಇದನ್ನು ಕಾಪಿ ಮಾಡಿದೆ, ವರ್ಡಿಗೆ ಬಂದೆ, ನಾನು ಪೇಸ್ಟ್ ಮಾಡಿದೆ ಅಂತ ಅಂದ್ಕೊಳ್ಳೋಣ. ಈಗ ಇಷ್ಟು ಕಾಪಿ ಬಾಯಿತು. ಮತ್ತೆ ಇಲ್ಲಿ ಬಂದ್ವಿ, ಮತ್ತೆ ಇದರಿಂದ ಇರೋವರೆಗೂ ಇಲ್ಲಿ ಕಾಪಿ ಮಾಡಿದ್ವಿ, ಮತ್ತೆ ಕಾಪಿ ಮಾಡಿದ್ವಿ, ಮತ್ತೆ ವರ್ಡಿಗೆ ಬಂದ್ವಿ, ಈ ರೀತಿ ಮತ್ತೆ ಪೇಸ್ಟ್ ಮಾಡಿದ್ವಿ. ಈ ರೀತಿ ನಾವು ಪದೇ ಮಾಡಬೇಕಾಗುತ್ತೆ. ನಾನು ನಿಮ್ಗೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಇದೆಲ್ಲ ಕ್ಯಾನ್ಸಲ್ ಮಾಡ್ತೀನಿ, ನಾನು ಕ್ಯಾನ್ಸಲ್ ಮಾಡೋಣ. ಅದಾದಮೇಲೆ ನಾನು ಈಗ ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಈಗ ನನಗೆ ಇದು ಬೇಕು ಅಲ್ವಾ, ಇಷ್ಟು ಬೇಕು, ಕಾಪಿ ಮಾಡ್ಕೊಳ್ಳೋಣ. ಎಲ್ಲ ಒಂದಾದಮೇಲೆ ಒಂದು ನಿಮ್ಗೆ ಯಾವ್ದು ಬೇಕು. ನನಗೆ ಇದು ಬೇಡ, ಈಗ ನನಗೆ ಇದು ಬೇಕು, ಕರ್ನಾಟಕ ಇಷ್ಟು ಮಾತ್ರ ಬೇಕು. ಸೆಕೆಂಡಲ್ಲಿ ನಾನು ಇದನ್ನು ಕಾಪಿ ಮಾಡ್ಕೊಂಡೆ. ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ನಾನು ಕಾಪಿ ಮಾಡ್ಕೊಂಡೆ. ಒಂದು ನಿಮಿಷ, ಇದು ಸೆಲೆಕ್ಟ್ ಆಯಿತು. ನಾಗರಹೊಳೆ ಉದ್ಯಾನವನದ ಇಷ್ಟು ಕಾಪಿ ಮಾಡ್ಕೊಂಡೆ. ಇದನ್ನು ನಾನು ಮತ್ತೇನಲ್ಲಿ ಹೋಗಿ ಪೇಸ್ಟ್ ಮಾಡ್ತಾಯಿಲ್ಲ, ಹಂಗೆ ಒಂದಾದ್ಮೇಲೆ ಒಂದು. ಮತ್ತು ನನಗೆ ಈ ರಾಷ್ಟ್ರೀಯ ಉದ್ಯಾನದ ಬಗ್ಗೆ, ಅನ್ಮಿ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ನನಗೊಂದು ಮಾಹಿತಿ ಬೇಕು. ನನಗಿದು ಬೇಡ, ಬಂಡೀಪುರದ್ದು ಬೇಡ ಅಂತ ಅಂದ್ಕೊಳ್ಳೋಣ. ಅದನ್ನು ಬಿಟ್ಟೆ ಕಾಪಿ ಮಾಡಿದೆ. ಅದಾದಮೇಲೆ ಮತ್ತೆ ಇಷ್ಟೇ. ನಮಗೆ ಬನ್ನೇರುಘಟ್ಟದ ಬಗ್ಗೆ ಈಗ ನಾನು ಕಾಪಿ ಮಾಡಬೇಕು. ಇಂಗ್ಲೀಷಲ್ಲಿ ಇದೆ, ಇಂಗ್ಲೀಷ್ನು ಕೂಡ ನೀವು ಕಾಪಿ ಮಾಡ್ಕೋಬೇಕು ಅಂದರೆ ಇದನ್ನು ಇಷ್ಟು ಕಾಪಿ ಮಾಡ್ಕೊಳ್ಳೋಣ. ಆಯಿತು. ಈಗ ಎಲ್ಲ ಒಂದಾದಮೇಲೆ ಒಂದು ನಾನು ಇವಾಗ ಬಂಡೀಪುರದ್ದು ಲಾಸ್ಟಿಗೆ ಬೇಕು ನನಗೆ. ಈಗ ಬಂಡೀಪುರದನ್ನು ಪೇಸ್ಟ್ ಮಾಡಿದೆ, ಕಾಪಿ ಮಾಡಿದೆ. ಈಗ ಆಯಿತು. ಇಷ್ಟನ್ನು ನಾನು ಎಲ್ಲದನ್ನು ಇಲ್ಲೇ ಕಾಪಿ ಮಾಡ್ಕೊಂಡಿನಿ, ನಾನೇನು ಮತ್ತೆ ಅಲ್ಲಿ ಹೋಗಿ ಪೇಸ್ಟ್ ಮಾಡಿಲ್ಲ. ನಾವಿವಾಗ ವರ್ಡಿಗೆ ಬರೋಣ. ಈಗ ವರ್ಡಿಗೆ ಬಂದರೆ ಏನಾಗುತ್ತೆ, ನಮಗೆ ಲಾಸ್ಟಲ್ಲಿ ಕಾಪಿ ಮಾಡಿರೋದು ಮಾತ್ರ ಪೇಸ್ಟ್ ಬರುತ್ತೆ. ನೋಡೋಣ, ಈಗ ಟ್ರಿಕ್ಸ್ ಇಲ್ದಂಗೆ ಹಂಗೆ ಮಾಡೋಕ್ಕೆ ಹೋದರೆ ಹಿಂಗೆ ಬರುತ್ತೆ. ಬಂಡೀಪುರದ್ದು ಮಾಡಿದೆ, ಬಂಡೀಪುರದ್ದು ಬರುತ್ತೆ ಅಲ್ವಾ. ಈಗ ನಾನು ಇದನ್ನು ತೆಗಿತೀನಿ. ಪ್ರತಿ ಸಲ ನಾವು ಕಾಪಿ ಮಾಡಿ ಪೇಸ್ಟ್ ಮಾಡಿದಾಗ ಇದೇ ಆಗೋದು ಅಲ್ವಾ. ಇದನ್ನು ನಾನು ಇವಾಗ ತೆಗಿತೀನಿ. ಇದು ಬೇಡ, ನಮಗೆ ತೆಗಿತೀನಿ. ಇದಾಯ್ತಾ. ಈಗ ಒಂದು ಟ್ರಿಕ್ಸ್
ಯಾವ ಟ್ರಿಕ್ಸ್ನ ಯೂಸ್ ಮಾಡಿದರೆ ಎಲ್ಲ ಕಾಪಿ ಮಾಡಿರೋದು ನಾವು ಇಲ್ಲೇ ಒಂದಾದಮೇಲೆ ಒಂದು ಕ್ಲಿಕ್ ಕೊಡ್ತಾ ಹೋಗ್ಬೋದು. ಆ ಟ್ರಿಕ್ಸ್ ಏನಪ್ಪ ಅಂದರೆ ವಿಂಡೋಸ್ ಕೀನ ಹೋಲ್ಡ್ ಮಾಡಿ ವಿಂಡೋಸ್ ಕೀನ ಹೋಲ್ಡ್ ಮಾಡಿ ವಿನ ಪ್ರೆಸ್ ಮಾಡಿ. ಆಗ ನಮಗೊಂದು ಈ ರೀತಿ ಒಂದು ಕ್ಲಿಪ್ ಬೋರ್ಡ್ ನಮಗೆ ಓಪನ್ ಆಗುತ್ತೆ. ನಾವು ಯಾವುದನ್ನು ಕಾಪಿ ಮಾಡಿದ್ವಿ ಅದೆಲ್ಲದು ಕೂಡ ಇಲ್ಲಿರುತ್ತೆ. ನಮಗೆ ಪ್ರತಿಯೊಂದು ನಮಗಿಲ್ಲಿ ಇರುತ್ತೆ. ಆಯ್ತಾ? ನಿಮ್ಗೆ ಯಾವ್ದು ಬೇಕು ಅದನ್ನು ಇಲ್ಲಿ ಕೊಡಿ. ಇಲ್ಲಿ ಬಂತು. ಮತ್ತೆ ವಿಂಡೋಸ್ ಮತ್ತು ವಿ ಎರಡನ್ನು ಹೊಡಿರಿ. ನಿಮಗೆ ನಾಗರಹೊಳೆ ಬೇಕಾ ನಾಗರಹೊಳೆ ಹಾಕಿ. ಮತ್ತೆ ವಿಂಡೋಸ್ ವಿ ಹೊಡಿರಿ. ಬಂಡೀಪುರ ಬೇಕಾ ಬಂಡೀಪುರ ಹಾಕಿ. ಮತ್ತೆ ವಿಂಡೋಸ್ ವಿ ಹೊಡಿ. ಮತ್ತು ಬನ್ನೇರುಘಟ್ಟ ಬೇಕಾ ಬನ್ನೇರುಘಟ್ಟ ಹಾಕಿ. ಮತ್ತೆ ವಿಂಡೋಸ್ ಕೀ ಮತ್ತು ವಿ ಮಾಡಿ. ಈ ರೀತಿ ನಾನು ಹೇಳಿದಂಥ ಟ್ರಿಕ್ಸ್ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.